ಆಕೆ ಬಹುಮುಖ ಪ್ರತಿಭೆ, ವಕೀಲೆ, ಮಾಡೆಲ್, ಮೇಕಪ್ ಆರ್ಟಿಸ್ಟ್, ಕಂಟೆಂಟ್ ಕ್ರಿಯೇಟರ್ ಅಲ್ಲದೆ ಬೆಳ್ಳಿ ಡ್ಯಾನ್ಸರ್ ಕೂಡ ಹೌದು. ತಾನು ಅಂದುಕೊಂಡಿದ್ದನ್ನ ಕ್ಷಣ ಮಾತ್ರದಲ್ಲಿ ಛಲಬಿಡದೆ ಸಾಧಿಸುವ ಗುಣದವಳು. ಆಕೆಯನ್ನು ಬೆಂಬಿಡದೆ ಕಾಡ್ತಾ ಇದ್ದದ್ದು ಮಾತ್ರ ಮಿಸಸ್ ಇಂಡಿಯಾ ಗರಿ. ಭಾರತದಿಂದ ಕಂಟೆಸ್ಟ್ ಮಾಡಿದ 53 ಮಾಡೆಲ್ಗಳಿಗೆ ಸಡ್ಡು ಹೊಡೆದು ಸಾಕ್ಷಿ ಮಿಸಸ್ ಇಂಡಿಯಾ ಗರಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಸಾಕ್ಷಿಯ ಮಿಸಸ್ ಇಂಡಿಯಾ ಗರಿ ಮಿಸ್ಟ್ರಿ ಕೇಳಿದ್ರೆ ನೀವೇ ಒಂದು ಕ್ಷಣ ನಿಬ್ಬೆರಗಾಗ್ತೀರಾ. ಭಾರತದಲ್ಲಿ ಸ್ಪರ್ಧಿಸಿದ್ದ ಸಾಕ್ಷಿ ಅಂತಾರಾಷ್ಟ್ರೀಯ ವೇದಿಕೆ ಏರಲು ರೆಡಿಯಾಗ್ತಿದ್ದಾರೆ. ಅವರ ತಯಾರಿ ಹೇಗಿದೆ, ಸಾಕ್ಷಿ ಹಿಸ್ಟ್ರಿ ಏನು ನೋಡ್ಕೊಂಬರೋಣ ಬನ್ನಿ. ಛಲಬಿಡದ ಗಟ್ಟಿ ಗಿತ್ತಿಗೆ ಮಿಸಸ್ ಇಂಡಿಯಾ ಗರಿ. ಮಾಡೆಲ್, ಮೇಕಪ್ ಆರ್ಟಿಸ್ಟ್, ವಕೀಲೆ, ಹೆಣ್ಣಿನ ಸಬಲೀಕರಣವೇ ಸಾಕ್ಷಿ ಗುರಿ. ಸಾಕ್ಷಿ ಗುಪ್ತಾ ಬೆಕ್ಕಿನ ನಡಿಗೆಗೆ ಬಹುಪರಾಕ್ಕಿಂದ ತೀರ್ಪುಗಾರರು. ಸಾಕ್ಷಿ ಗುಪ್ತಾ ಮಿಸಸ್ ಇಂಡಿಯಾ ಪಿಂಕ್ ಸೀಸನ್ 5 ವಿನ್ನರ್. ಇವರ ಬಗ್ಗೆ ಮಾತನಾಡಬೇಕಾದ್ರೆ ಏನೆಂದು ಇಂಟ್ರೊಡ್ಯೂಸ್ ಮಾಡುವುದು ಎಂದು ಅನ್ಸುತ್ತೆ. ಯಾಕಂದ್ರೆ ಇವರು ಬಹುಮುಖ ಪ್ರತಿಭೆ. ವೃತ್ತಿಯಲ್ಲಿ ಮಹಿಳಾ ಹಕ್ಕುಗಳ ವಕೀಲೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದ್ರೆ ಇವರ ಹವ್ಯಾಸಗಳನ್ನ ಕೇಳಿದ್ರೆ ನಿಜಕ್ಕೂ ನೀವೇ ಶಾಕ್ ಆಗ್ತೀರಾ. ಹೊಸದೇನನ್ನಾದ್ರೂ ಕಲಿಯುವ ಗುಣ ಸಾಕ್ಷಿಯದು. ಕಂಟೆಂಟ್ ಕ್ರಿಯೇಟರ್, ಮೇಕಪ್ ಆರ್ಟಿಸ್ಟ್, ಮಾಡೆಲ್ ಅಲ್ಲದೆ ಬೆಳ್ಳಿ ಡ್ಯಾನ್ಸರ್ ಕೂಡ ಹೌದು. ಎಸ್, ಸಾಕ್ಷಿ ಗುಪ್ತಾ ಮಿಸಸ್ ಇಂಡಿಯಾ ಇಂಟರ್ನ್ಯಾಷನಲ್ ಶೃಂಗಸಭೆ 2024ರ ಕಿರೀಟವನ್ನ ತಮ್ಮ ಮುಡಿಗೇರಿಸಿಕೊಳ್ತಾರೆ. ಡೈನಾಮಿಕ್ ಕಂಟೆಂಟ್ ಕ್ರಿಯೇಟರ್, ಮಾಡೆಲ್ ಮತ್ತು ಎಂಡೋಮೆಟ್ರಿಯೋಸಿಸ್ ಜಾಗೃತಿ, ಮಹಿಳಾ ಹಕ್ಕುಗಳ ವಕೀಲರಾದ ಸಾಕ್ಷಿ ಗುಪ್ತಾ ಅವರು ಇತ್ತೀಚೆಗೆ ಶ್ರೀಮಂತ ರಾಜಸ್ಥಾಲಿ ರೆಸಾರ್ಟ್ ಮತ್ತು ಸ್ಪಾನಲ್ಲಿ ನಡೆದ ಮಿಸಸ್ ಇಂಡಿಯಾ ಪಿಂಕ್ ಸೀಸನ್ 2024ರಲ್ಲಿ ಸ್ಪರ್ಧೆಯಲ್ಲಿ ಮಿಸಸ್ ಇಂಡಿಯಾ ಸಮಿಟ್ ವಿಜೇತರ ಪ್ರತಿಷ್ಠಿತ ಬಿರುದನ್ನ ಪಡೆದಿದ್ದಾರೆ. ಅಕ್ಟೋಬರ್ 27, 2024ರಂದು ಜೈಪುರದಲ್ಲಿ ನಡೆದ ಈ ಸ್ಪರ್ಧೆಗೆ ನಮ್ಮ ದೇಶದಿಂದ 53 ಸ್ಪರ್ಧಿಗಳು ಭಾಗವಹಿಸಿದ್ರು ಮತ್ತು ಸ್ಪರ್ಧಿಸಿದ್ರು. ಇದರಲ್ಲಿ ಗಮನಾರ್ಹ ವಿಚಾರವೆಂದ್ರೆ ಸಾಕ್ಷಿ ಎಲ್ರಿಗೂ ಮಣ್ಣು ಮುಕ್ಕಿಸಿ ತನ್ನ ವಿಶಿಷ್ಟವಾದ ಸೊಬಗು, ಭಾಷೆ, ಸಮರ್ಥನೆ ಮತ್ತು ಸಮರ್ಪಣಾ ಮನೋಭಾವವನ್ನ ಸ್ಪರ್ಧೆಯಲ್ಲಿ ತೋರಿದ್ರು. ಸಾಕ್ಷಿಯ ಬೆಕ್ಕಿನ ನಡಿಗೆಗೆ ತೀರ್ಪುಗಾರರು ಮತ್ತು ಪ್ರೇಕ್ಷಕರು ಫಿದಾ ಆಗೋದ್ರು. ವೀಕ್ಷಕರೇ, ಪಂಜಾಬ್ನ ಅಮೃತಸರ ಎಂಬ ಪಟ್ಟಣದಲ್ಲಿ ಹುಟ್ಟಿ ಬೆಂಗಳೂರಿನಲ್ಲಿ ಬೆಳೆದ ಸಾಕ್ಷಿ ಗುಪ್ತಾ ಸಿಲಿಕಾನ್ ಸಿಟಿಯ ಮೌಂಟ್ ಕಾರ್ಮೆಲ್ ಕಾಲೇಜಿನ ಹೆಮ್ಮೆಯ ಹಳೆಯ ವಿದ್ಯಾರ್ಥಿನಿ ಮತ್ತು MBA ಪದವಿಯನ್ನ ಪಡೆದಿದ್ದಾರೆ. ಡೆಲಾಯ್ಟ್ನಲ್ಲಿ ಸಾಕ್ಷಿ ಮಹಿಳೆಯರ ಹಕ್ಕುಗಳು ಮತ್ತು ಆರೋಗ್ಯ ವಿಚಾರವಾಗಿ ಪ್ರಭಾವಿಯಾಗಿ ಧ್ವನಿಯಾದ್ರು. ಶೋಷಿತರನ್ನ ಮೇಲೆತ್ತುವ ಕೆಲಸ ಮಾಡಿದ್ರು. ಬಹುದೊಡ್ಡ ಉದ್ಯಮಿಯಾದ ಸುರೇಶ್ ಗುಪ್ತಾ ಅವರ ಪುತ್ರಿ ಸಾಕ್ಷಿ ಅವರು ಹೆಸರಾಂತ ಸಂಘಟಿತ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಸೌರಭ್ ಎಂಬುವರನ್ನ ವಿವಾಹವಾದ್ರು. ತಮ್ಮ ಮದುವೆಯಾದ್ರೂ ಕೂಡ ಸಾಕ್ಷಿ ತನ್ನ ಛಲ ಮತ್ತು ಕನಸನ್ನ ಹಿಂಪಡೆಯಲೇ ಇಲ್ಲ. ಏನಾದ್ರೂ ಸಾಧಿಸಲೇಬೇಕು ಎನ್ನುವುದೇ ಸಾಕ್ಷಿಯ ಗುರಿಯಾಗಿತ್ತು. ಜಸ್ಟ್ ಇಮ್ಯಾಜಿನ್, ವಿಶಿಷ್ಟ ತೀರ್ಪುಗಾರರ ಇಡೀ ತಂಡ ಕ್ಯಾಂಡಿಸ್ ಡೆಬೋರಾ ಆಡಮ್ಸ್, ಮಿಸಸ್ ವರ್ಲ್ಡ್ 2016 ರಂತಹ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ವ್ಯಕ್ತಿಗಳನ್ನ ಒಳಗೊಂಡಿರುತ್ತೆ. MMW ಗ್ರೂಪ್ನ ಸಂಸ್ಥಾಪಕ ಡಾಟಿನ್ ಶರೋನ್ ಟು, ಪ್ರಸಿದ್ಧ ಮೇಕಪ್ ಕಲಾವಿದ ಚಿರಾಗ್ ಬ್ಯಾಂಬೋಟ್ ನಾಯಕತ್ವದಲ್ಲಿ ಗ್ಲೋಬ್ 2024 ಮರೀನಾ ಕಮೇವಾ ಮತ್ತು ನವದೀಪ್ ಕೌರ್ ಪ್ರಭಾವಿಗಳು ಈ ಶೋನಲ್ಲಿ ಇರ್ತಾರೆ. ಈ ಎಲ್ಲ ಸಾಧನೆಯೊಂದಿಗೆ ಸಾಕ್ಷಿ ಗುಪ್ತಾ ಮುಂದಿನ ವರ್ಷ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತವನ್ನ ಪ್ರತಿನಿಧಿಸಲು ಸಜ್ಜಾಗಿದ್ದಾರೆ. ಮಹಿಳಾ ಸಬಲೀಕರಣ ಮತ್ತು ಸಾಮಾಜಿಕ ಕಾರಣಗಳಿಗಾಗಿ ತನ್ನ ವಾದವನ್ನ ಮುಂದುವರಿಸಲಿದ್ದಾರೆ. ಸಾಕ್ಷಿ ಹೇಗೆ ಅಂದ್ರೆ ತನ್ನನ್ನು ತಾನು ಎಲ್ಲಿಯೂ ಒಂಚೂರು ಬಿಟ್ಕೊಡೋದಿಲ್ಲ ನೋಡಿ. ಉತ್ಸಾಹ ಆಗಿರಬಹುದು, ಡೆಡಿಕೇಶನ್ ಯಾವಾಗ್ಲೂ ಹೊಂದಿರ್ತಾರೆ. ಒಂದು ರೀತಿಯಲ್ಲಿ ಸಾಕ್ಷಿ ಈಗಿನ ಹೆಣ್ಣು ಮಕ್ಕಳಿಗೆ ಉದಾಹರಣೆ ಅಂತಲೇ ಹೇಳಬಹುದು. ಇನ್ನು ಭಾರತದಲ್ಲಿ ಕಂಟೆಸ್ಟ್ ಮಾಡಿದ್ದ ಸಾಕ್ಷಿ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿಯೂ ತಮ್ಮ ಛಾಪನ್ನ ಮೂಡಿಸಲು ರೆಡಿಯಾಗಿದ್ದಾರೆ. ಸಾಕ್ಷಿ ಭಾರತದಲ್ಲಿ ಗೆದ್ದು ಬಂದಂತೆ ಅಂತಾರಾಷ್ಟ್ರೀಯ ವೇದಿಕೆಯ ಮೆಟ್ಟಿಲೇರಿ ಮತ್ತೊಮ್ಮೆ ಭಾರತದ ಕಂಪನ್ನ ವಿದೇಶದಲ್ಲಿ ಸೂಸಲಿ ಎಂಬುದು ಎಲ್ಲರ ಆಶಯವಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಸಾಕ್ಷಿಗೆ ಪ್ರತಿಯೊಬ್ಬರು ಕೂಡ ಆಲ್ ದಿ ಬೆಸ್ಟ್ ವಿತ್ ಕಂಗ್ರಾಚುಲೇಷನ್ ಹೇಳ್ತಿದ್ದಾರೆ. ಒಟ್ನಲ್ಲಿ ಸಾಕ್ಷಿ ಗುಪ್ತಾರವರ ಸಾಧನೆ, ಛಲ, ಸಬಲೀಕರಣಕ್ಕೆ ಉತ್ತಮ ಸಾಕ್ಷಿಯಾಗಿದ್ದಾರೆ. ಏನನ್ನಾದ್ರೂ ಸಾಧಿಸಬೇಕು ಅನ್ನೋರಿಗೆ ಮಿಸಸ್ ಪಿಂಕ್ 2024 ವಿನ್ನರ್ ಸಾಕ್ಷಿ ಗುಪ್ತಾ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಾರೆ.
ಪಲ್ಲವಿ ಎನ್ ರಾಜ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಈ ಸಂಚೆ ನ್ಯೂಸ್.